ಗ್ರೀನ್ಲ್ಯಾಂಡ್ ಬಳಿ ಹಲವಾರು ದಿನಗಳ ಕಾಲ ಸೂರ್ಯ ಹುಟ್ಟೋದೇ ಇಲ್ಲ. ಇದಕ್ಕೆ ಕಾರಣ ಭೂಮಿಯ ಜಿಯೋಗ್ರಫಿ. ನೋಡಿ, ಭೂಮಿ ತನ್ನ ಆಕ್ಸಿಸ್ ನಿಂದ ವೆಸ್ಟ್ ಟು ಈಸ್ಟ್ ಕಡೆ ಸುತ್ತೋದ್ರಿಂದ ಒಂದು ಕಡೆ ಕತ್ತಲೆ ಇದ್ರೆ ಇನ್ನೊಂದು ಕಡೆ ಬಿಸಿಲಿರುತ್ತೆ. ಹಾಗೆ ನಮ್ಮ ಭಾರತ ದೇಶ ಇಕ್ವೇಡರ್ ಲೈನ್ ನ ಸಮೀಪ ಇರೋದ್ರಿಂದ ನಮಗೆ 12 ಗಂಟೆ ಬಿಸಿಲು ಸಿಕ್ಕರೆ 12 ಗಂಟೆ ಕತ್ತಲೆ ಇರುತ್ತದೆ. ಆದ್ರೆ ಭೂಮಿಯ ನಾರ್ತ್ ಮತ್ತು ಸೌತ್ ಪೋಲ್ ಗಳಿಗೆ ಹಾಗಲ್ಲ. ನೋಡಿ, ಭೂಮಿ 23.5 ಡಿಗ್ರಿ ಟಿಲ್ಟ್ ಆಗಿರೋದ್ರಿಂದ ಅಲಾಸ್ಕಾ, ನಾರ್ವೆ, ರಷ್ಯಾದ ಸ್ವಲ್ಪ ಭಾಗಗಳು ಪೋಲಾರ್ ನೈಟ್ ನ ಭಾಗವಾಗುತ್ತೆ. ಈ ಜಾಗವನ್ನ ಆರ್ಕ್ಟಿಕ್ ಸರ್ಕಲ್ ಅಂತ ಹೇಳ್ತಾರೆ. ಈ 23.5 ಡಿಗ್ರಿ ಟಿಲ್ಟ್ ನಿಂದ ಆರ್ಕ್ಟಿಕ್ ಸರ್ಕಲ್ ನ ಒಳಗೆ ಬರುವ ಜಾಗಗಳಿಗೆ ಸೂರ್ಯ ಹುಟ್ಟೋಕೆ ಮಿನಿಮಮ್ ಅಂತ 40 ದಿನ ಬೇಕು. ಈ ಆರ್ಕ್ಟಿಕ್ ಸರ್ಕಲ್ ಬಾರ್ಡರ್ ನಿಂದ ದೂರ ಹೋದಷ್ಟು ಸೂರ್ಯನ ಬೆಳಕು ಬರೋದು ಅಷ್ಟೇ ತಡವಾಗುತ್ತದೆ. ಉದಾಹರಣೆಗೆ, ಈ ಆರ್ಕ್ಟಿಕ್ ಸರ್ಕಲ್ ನ ಬಾರ್ಡರ್ ನಲ್ಲಿರೋ ಫಿನ್ಲ್ಯಾಂಡ್ ನ ರುವಾನಿಯಾಮದಲ್ಲಿ ಅಸ್ತಮಯ ಬೆಳಕು ಇರುತ್ತದೆ. ಇನ್ನು ಈ ಆರ್ಕ್ಟಿಕ್ ಸರ್ಕಲ್ ನಿಂದ 270 ಕಿಲೋಮೀಟರ್ ದೂರ ಇರೋ ರಷ್ಯಾದ ಮೋರ್ಮಾಂಕ್ಸ್ ನಲ್ಲಿ ಸೂರ್ಯ ಹುಟ್ಟೋಕೆ 40 ದಿನ ಬೇಕು. ಹಾಗೆ 340 ಕಿಲೋಮೀಟರ್ ದೂರ ಇರೋ ನಾರ್ವೆ ಟ್ರೊಮೋಸೋಗೆ ಸೂರ್ಯ ಹುಟ್ಟಲು 50 ದಿನ ಬೇಕು. ಅಷ್ಟೇ ಅಲ್ಲದೆ 1780 ಕಿಲೋಮೀಟರ್ ದೂರ ಇರೋ ಕೆನಡಾದ ಅಲರ್ಟ್ ನಲ್ಲಿ ಸೂರ್ಯ ಹುಟ್ಟೋಕೆ ಸುಮಾರು 5 ರಿಂದ 6 ತಿಂಗಳು ಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಅಂದ್ರೆ, ಇಲ್ಲಿ ಯಾವುದೇ ಕಂಪ್ಲೀಟ್ ದೇಶ ಇಲ್ಲ, ಹಲವಾರು ದೇಶಗಳ ಕೆಲವು ಭಾಗಗಳು ಮಾತ್ರ ಇರೋದು. ಹಾಗೆ ಈ ಆರ್ಕ್ಟಿಕ್ ಸರ್ಕಲ್ ನಲ್ಲಿ ಬರೋ ಜಾಗಗಳನ್ನ ಪೋಲಾರ್ ನೈಟ್ ಅಂತ ಹೇಳ್ತಾರೆ. ಇನ್ನು ವಿರುದ್ಧ ದಿಕ್ಕಿನಲ್ಲಿರೋ ಭಾಗವನ್ನ ಪೋಲಾರ್ ಡೇ ಅಂತ ಹೇಳ್ತಾರೆ.